ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಚಿತ್ತಾಪುರ ಪೆರೇಡ್ ನಡೆಯುತ್ತಾ ಅನ್ನೋದು ಈಗ ಪ್ರಶ್ನೆ ಇರೋದು. ಹೈಕೋರ್ಟ್ ತಡೆಯಿಂದ ಆರ್ಎಸ್ಎಸ್ ಪಥಸಂಚಲನ ಬಗ್ಗೆ ತೀವ್ರ ಕುತೂಹಲ ಮೂಡ್ತಾ ಇದೆ. ಸರ್ಕಾರಿ ಆವರಣಗಳಲ್ಲಿ ಚಟುವಟಿಕೆಗಳನ್ನು ನಡೆಸುವುದಕ್ಕೆ ಖಾಸಗಿ ಸಂಸ್ಥೆಗಳ ಚಟುವಟಿಕೆ ನಿರ್ಬಂಧಿಸುವ ರಾಜ್ಯ ಸರ್ಕಾರದ ಆದೇಶಕ್ಕೆ ರಾಜ್ಯ ಹೈಕೋರ್ಟ್ನ ಧಾರವಾಡ ಪೀಠ ಮಧ್ಯಂತರ ತಡೆ ಆಜ್ಞೆಯನ್ನು ನೀಡಿದೆ. ಇದರಿಂದ ನವೆಂಬರ್ 2ರಂದು ಸಚಿವ ಪ್ರಿಯಾಂಕ್ ಖರ್ಗೆ ತವರು ಕ್ಷೇತ್ರ ಚಿತ್ತಾಪುರದಲ್ಲಿ ಪಥ ಸಂಚಲನ ನಡೆಸುವುದಕ್ಕೆ ಆರ್ಎಸ್ಎಸ್ಗೆ ಹಾದಿ ಸುಗಮ ಆಗಲಿದೆಯೇ ಎಂಬ ಚರ್ಚೆ ಕೂಡ ಶುರುವಾಗಿದೆ. ಸರ್ಕಾರಿ ಆವರಣದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ಕಡಿವಾಣ ಹಾಕುವುದಕ್ಕೆ ತಮಿಳುನಾಡು ಮಾದರಿಯಲ್ಲಿ ನಿರ್ಬಂಧ ಹೇರಬೇಕು ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂಗೆ ಪತ್ರ ಬರೆದು ಅದರ ಬೆನ್ನಲ್ಲೇ ಸರ್ಕಾರವು ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ರೀತಿಯ ಚಟುವಟಿಕೆಗೆ ನಿರ್ಬಂಧ ಹೇರಿ ಆದೇಶವನ್ನು ಹೊರಡಿಸಿತ್ತು. ಇನ್ನು ಚಿತ್ತಾಪುರ ಆರ್ಎಸ್ಎಸ್ ದಂಗಲ್ ಶಾಂತಿ ಸಭೆಯಲ್ಲೇ ಅಶಾಂತಿ ಕೂಡ ಉಂಟಾಗ್ಬಿಟ್ಟಿದೆ. ಹೇಳಿದ ಶಾಂತಿ ಸಭೆ ಅಂತ ಉಂಟಾಗಿದೆ ಅಶಾಂತಿ. ನವೆಂಬರ್ 2ರ ಪಥಸಂಚಲನ ಬಗ್ಗೆ ಡಿಸಿ ಕರೆದಿದ್ದ ಶಾಂತಿ ಸಭೆ ಭಾರಿ ವಾಕ್ಸಮರ ಮತ್ತು ಹೋಯ್ಕೈಗೆ ಕಾರಣ ಆಯಿತು. ಸಭೆ ಅರ್ಧಕ್ಕೆ ಅಂತ್ಯವೂ ಕೂಡ ಆಯಿತು. ಪ್ರಿಯಾಂಕ್ ಖರ್ಗೆ ತವರು ಕ್ಷೇತ್ರ ಚಿತ್ತಾಪುರದಲ್ಲಿ ನವೆಂಬರ್ 2ರಂದು ಆರ್ಎಸ್ಎಸ್ ಪಥಸಂಚಲನ ನಡೆಸುವ ಸಂಬಂಧ ಉದ್ಭವವಾಗಿರುವ ಕಗ್ಗಂಟು ಶಮನಕ್ಕಾಗಿ ಹೈಕೋರ್ಟ್ ಸೂಚನೆಯಂತೆ ಜಿಲ್ಲಾಡಳಿತ ಮಂಗಳವಾರ ನಡೆಸಿದಂಥ ಶಾಂತಿ ಸಭೆ ಮಾತಿನ ಚಕಮಕಿ, ವಾಕ್ಸಮರ, ಕೋಲಾಹಲಗಳಿಗೆ ಸಾಕ್ಷಿಯಾಗಿ ಯಾವುದೇ ಒಮ್ಮತಕ್ಕೆ ಬರುವಲ್ಲಿ ವಿಫಲರಾಗಿದ್ದಾರೆ. ಚಿತ್ತಾಪುರ ಪಥಸಂಚಲನ ವಿವಾದ ತಿಳಿಗೊಳಿಸುವಂತ ಪ್ರಯತ್ನವಾಗಿ ಹೈಕೋರ್ಟ್ ಪೀಠದ ಸೂಚನೆಯಂತೆ ಮಂಗಳವಾರ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಶಾಂತಿ ಸಭೆ ನಡೆಸಿತು. ಆರ್ಎಸ್ಎಸ್ ಸೇರಿದಂತೆ 10 ಸಂಘಟನೆಗಳ 30ಕ್ಕೂ ಅಧಿಕ ಮುಖಂಡರು ಸಭೆಯಲ್ಲಿ ಪಾಲ್ಗೊಂಡಿದ್ರು. ಆದರೆ ಕೋಲಾಹಲದ ಕಾರಣ ಜಿಲ್ಲಾಧಿಕಾರಿಗಳು ಅರ್ಧಕ್ಕೆ ಹೊರ ನಡೆಯುವ ಮುಖಾಂತರವಾಗಿ ಸಭೆಯನ್ನ ಮೊಟಕುಗೊಳಿಸಲಾಯಿತು. ಅಟ್ಲೀಸ್ಟ್ ಶಾಂತಿ ನೆಲೆಸುತ್ತೇನೋ, ಎಲ್ಲ ಸರಿ ಹೋಗುತ್ತೇನೋ ಅಂತ ಭಾವಿಸಲಾಗಿತ್ತು. ಆದರೆ ಇಡೀ ಶಾಂತಿ ಸಭೆಯ ಉದ್ದಕ್ಕೂ ಅಶಾಂತಿನೇ ನೆಲೆಸಿದ್ದು, ವಾಕ್ಸಮರ, ಜೋರಾಗಿ ಮಾತಾಡಿದ್ದು, ಈ ಥರದ್ದೆಲ್ಲವೂ ಕೂಡ ಆಯಿತು. ಕೊನೆಗೆ ಡಿಸಿ ಅವರೇ ಹೊರಗೆ ನಡೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಅಲ್ಲಿಗೆ ಶಾಂತಿ ಸಭೆ ಸಫಲ ಆಗಿಲ್ಲ, ವಿಫಲ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ.